ನಂದಿನಿ ಹಾಲಿನ ದರ ಏರಿಕೆ ಈಗ ಮತ್ತೆ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕಿದೆ. ಹಾಲಿನ ಬೆಲೆ ಏರಿಕೆ ಕುರಿತು ಈಗ ಜನಸಾಮಾನ್ಯರ ಆಕ್ರೋಶ. ಹಾಲಿನ ಬೆಲೆ ಹೆಚ್ಚಳಕ್ಕೆ ರೈತರ ಒತ್ತಡ ಅಂತ ಹೇಳಲಾಗ್ತಾ ಇದೆ. ಹಾಲಿನ ಬೆಲೆ ಜಾಸ್ತಿ ಮಾಡಬೇಕು ಅಂತ ರೈತರು ಬೇಡಿಕೆಯನ್ನು ಇಟ್ಟಿದ್ದಾರೆ. ರೈತರ ಒತ್ತಡದ ಮೇಲೆ ಬೆಲೆ ಏರಿಕೆ ಮಾಡಿದ್ದೇವೆ, ರೈತರಿಗೆ ಕೊಡ್ತಾ ಇದ್ದೀರಾ, ನೀವು ಬೆಲೆ ಏರಿಕೆ ಮಾಡಿ. ಹಾಗಾದ್ರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಂದಿನಿ ಹಾಲಿನ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದು, ಹಾಲಿನ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರ ಒತ್ತಡ ಇತ್ತು, ರೈತರ ಒತ್ತಡದ ಮೇರೆಗೆ ನಾವು ಬೆಲೆ ಏರಿಕೆ ಮಾಡಿದ್ದೇವೆ ಅಂತ. ಇದು ಹಾಗಾದ್ರೆ ರೈತರಿಗೆ ಸಿಗುತ್ತಾ ಹೆಚ್ಚುವರಿಯಾಗಿ ಈಗ ಬೆಲೆ ಏರಿಕೆ ಆಗಿರುವಂತಹ ಹಣ? ರೈತರಿಗೆ ಸಿಗೋದಾದ್ರೆ ಓಕೆ, ವೆಲ್ಕಮ್ ಮಾಡ್ಕೊಳ್ತಾರೆ ಜನಸಾಮಾನ್ಯರು ಕೂಡ. ಹೆಸರು ರೈತರದು, ಬೇಳೆ ಬೇಯಿಸ್ಕೊಳ್ತಾ ಇರೋದು ನಿಮ್ಮ ಖಜಾನೆಗೆ. ಬೆಲೆ ಜಾಸ್ತಿ ಮಾಡಬೇಕು ಅಂತ ರೈತರಿಂದ ಒತ್ತಡ ಇತ್ತು ಅಂತ ಇಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ನಂದಿನಿ ಹಾಲಿನ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಸಮರ್ಥನೆ ಮಾಡಿಕೊಳ್ತಾ ಇದೆ. ರೈತರು ಒತ್ತಡ ಹಾಕಿದ್ರು, ಅದಕ್ಕೆ ಬೆಲೆ ಏರಿಕೆ ಮಾಡಿದೀವಿ ಅಂತ. ರೈತರು ಕೊಡೋ ಹಾಲಿಗೆ ಬೆಲೆ ಹೆಚ್ಚಳ ಮಾಡಿದ್ದೀರಾ? ಹಾಗಾದ್ರೆ ರೈತರಿಂದ ನೀವೇನು ಖರೀದಿ ಮಾಡ್ತೀರಲ್ಲ ಅದಕ್ಕೆ ಬೆಲೆ ಏರಿಕೆ ಮಾಡಿದ್ದೀರಾ? ಅಲ್ಲಿ ನೀವು 2 ರೂಪಾಯಿ ಲೀಟ್ರಿಗೆ ರೈತರಿಗೆ ಹಾಕೊಡ್ತಾ ಇದ್ದೀರಾ? ಇಲ್ಲ ತಾನೆ. ಲೀಟರ್ಗೆ 2 ರೂಪಾಯಿ ಏರಿಕೆ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರ ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗ್ತಾ ಇದೆ. ಈಗ ಸದ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು, ಸುಬ್ರಹ್ಮಣ್ಯದಲ್ಲಿ ಮಾತನಾಡಬೇಕಾದ್ರೆ, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾತನಾಡಬೇಕಾದ್ರೆ ಹೇಳಿದ್ದಾರೆ, ರೈತರು ಒತ್ತಡ ಹಾಕಿದ್ರು, ಅದಕ್ಕೆ ಬೆಲೆ ಏರಿಕೆ ಮಾಡಿದೀವಿ ಅಂತ. ಈಗ ಬೆಲೆ ಏರಿಕೆ ಮಾಡಿರೋದು ಯಾರಿಗೆ ಕೊಡ್ತಾ ಇದ್ದೀರಿ? ಕೆಲವೊಂದು ಮೂಲಗಳಿಂದ ಸಮರ್ಥನೆ ಇನ್ನೊಂದು ರೀತಿ ಕೂಡ ನಡೀತಾ ಇದೆ. 50 ml ಜಾಸ್ತಿ ಕೊಟ್ಟಿದ್ದೀವಿ, ಅದಕ್ಕೆ ಬೆಲೆ ಏರಿಕೆ ಆಗಿದೆ ಅಂತ. ಈಗ 500 ml ಸಿಕ್ತಿದ್ರೆ 550 ml ಈ ರೀತಿಯಾಗಿ ಬೆಲೆ ಏರಿಕೆ ಅಂತ. ಬಟ್ ಇಲ್ಲಿ ಅರ್ಧ ಲೀಟ್ರಿಗೂ ಕೂಡ 2 ರೂಪಾಯಿ ಏರಿಕೆ ಆಗಿದೆ. ಲೀಟ್ರಿಗೆ 2 ರೂಪಾಯಿ ಅಲ್ಲದೆ ಅರ್ಧ ಲೀಟ್ರಿಗೂ 2 ರೂಪಾಯಿ ಏರಿಕೆ ಆಗಿರೋದಕ್ಕೆ ಅಲ್ಲಿ 50 ml ಜಾಸ್ತಿ ಕೊಡ್ತಿದ್ದಾರೆ. ಸೇಮ್ ರೇಟ್ ಲೀಟ್ರ್ ಪಾಕೆಟ್ ಮೇಲೆ ಏನು ಹೈಕ್ ಆಗಿದೆಯೋ ಆ ಸೇಮ್ ರೇಟ್ ಅರ್ಧ ಲೀಟರ್ ಪಾಕೆಟ್ ಮೇಲೂ ಹೈಕ್ ಆಗಿದೆ. 1 ಲೀಟರ್ಗೆ 2 ರೂಪಾಯಿ ಹೈಕ್ ಅಂದ್ರೆ ಅರ್ಧ ಲೀಟರ್ಗೆ 1 ರೂಪಾಯಿ ಹೈಕ್ ಆಗಬೇಕಾಗಿತ್ತು. ಅಲ್ಲೂ 2 ರೂಪಾಯಿ ಹೈಕ್ ಆಗಿರೋದ್ರಿಂದ ಅಲ್ಲಿ 50 ml ಹೆಚ್ಚಿಗೆ ಕೊಡ್ತಿದ್ದಾರೆ ಅಷ್ಟೇ. ಇಲ್ಲಿ 50 ml ಹೆಚ್ಚಿಗೆ ಕೊಡ್ತಾ ಇದ್ದೀವಿ ಅಂತೇಳಿ ಬೆಲೆ ಏರಿಕೆ ಮಾಡೀವಿ ಅಂತ ಸಮರ್ಥಿಸಿಕೊಂಡ್ರು ಜನ ದಡ್ರಲ್ಲ. ಜನಕ್ಕೆಲ್ಲ ಅರ್ಥ ಆಗುತ್ತೆ. ಇದನ್ನ ಎಷ್ಟೇ ಸಮರ್ಥಿಸಿಕೊಂಡ್ರು ಕೂಡ ಸರ್ಕಾರ ಜನರ ಜೇಬಿಗೆ ಕೈ ಹಾಕಿದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ರೈತರು ಒತ್ತಡ ಹಾಕಿ ಜನರಿಂದ ಸುಲಿಗೆ ಮಾಡಿ ಅಂತ ಹೇಳಿದ್ರ ನಿಮ್ಗೆ? ಹಾಲು ಉತ್ಪಾದಕ ರೈತರಿಗೆ ನೀವು ಕೊಡ್ತಾ ಇದ್ದೀರಾ ಈ ಹಣನ? ಆ ಕ್ಲಾರಿಫಿಕೇಶನ್ ಕೊಡಿ. ರೈತರು ಒತ್ತಡ ಹಾಕಿದ್ರು ಅದಕ್ಕೆ ಏರಿಕೆ ಮಾಡಿ ಅಂತೀರಲ್ಲ, ಆಯ್ತು. ಅದೇ ದುಡ್ಡನ್ನ ರೈತರಿಗೆ ಕೊಡ್ತಾ ಇದ್ದೀರಾ? ರೈತರಿಂದ ಖರೀದಿ ಮಾಡುವಂತ ಹಾಲಿನ ದರ ಹೆಚ್ಚಳ ಆಗಿದೆಯಾ? ಅಥವಾ ಪಾಕೆಟ್ ಆಗಿ ಪಾಕೆಟ್ ಹೊರಗೆ ಬರುತ್ತಲ್ಲ, ಆ ಪಾಕೆಟ್ ಮೇಲೆ ಮಾತ್ರ ಪ್ರೈಸ್ ಹೈಕ್ ಇದೆಯಾ? ಈ ಬಗ್ಗೆ ಸ್ಪಷ್ಟನೆ ಕೊಡ್ಬೇಕಲ್ಲ. ಡಿಕೆ ಶಿವಕುಮಾರ್ ಅವ್ರಿಗೆ ಮಾತನಾಡಿ ಇದಕ್ಕೊಂದು ತೇಪೆ ಹಚ್ಚೋ ಕೆಲಸ ಮಾಡಿದ್ದಾರೆ. ಯಾವ ರೀತಿ ತೇಪೆ ಹಚ್ಚಿದ್ದಾರೆ ಅಂತ ನೋಡಿ. ಗಲಾಟೆ ಆಗ್ತಿತ್ತು. ಎಲ್ಲ ಸೊಸೈಟಿಗಳು ರೈತರಿಗೆಲ್ಲ ಬಹಳ ತೊಂದರೆ ಆಗ್ತದೆ. ನೀರು ಬೆಳೆನೂ 25 ರೈತರಿಗೆ ಸಿಗುವಂತ ಹಾಲಿಂದಲೇ ಬರಬೇಕು. ಅದ್ರ ಪರಿಣಾಮ ರೈತರ ಒತ್ತಡದ ಮೇಲೆ ತೀರ್ಮಾನ ಮಾಡಿದೆ. ಹುಲ್ಲಿನ ಬೆಲೆ, ಚೀಸ್ ಬೆಲೆ ಎಲ್ಲ ಬೆಳೆನೂ ಜಾಸ್ತಿ ಆಗಿದೆ. ನಾನೇನೆ ರೈತರಿಗೆಲ್ಲ ಗಲಾಟೆ ಆಗ್ತಿತ್ತು. ಎಲ್ಲ ಸೊಸೈಟಿಗಳು ರೈತರಿಗೆಲ್ಲ ಬಹಳ ತೊಂದರೆ ಆಗ್ತದೆ. ನೀರು ಬೆಳೆನೂ 25 ರೈತರಿಗೆ ಸಿಗುವಂತ ಹಾಲಿಂದಲೇ ಬರಬೇಕು.
ಅದು ತೀರ್ಮಾನ ರೈತರ ಒತ್ತಡದ ಮೇಲೆ ತೀರ್ಮಾನ ಮಾಡಿದೆ. ಉಳಿದ ಬೆಲೆ, ಮೆಣಸು ಬೆಲೆ ಎಲ್ಲ ಬೆಲೆನೂ ಜಾಸ್ತಿ ಆಗಿದೆ. ಅದನ್ನು ನಾನೇನೆ ರೈತರನ್ನೆಲ್ಲ ಗಲಾಟೆ ಆಗ್ತಿತ್ತು. ಎಲ್ಲ ಸೊಸೈಟಿಗಳು ರೈತರಿಗೆಲ್ಲ ಬಹಳ ತೊಂದರೆ ಆಗ್ತದೆ. ನೀರು ಬೆಲೆನೂ 25 ರೈತರಿಗೆ ಸಿಗುವಂತ ಆದಾಯ ಬರಬೇಕು. ಅದು ತೀರ್ಮಾನ ರೈತರ ಒತ್ತಡದ ಮೇಲೆ ತೀರ್ಮಾನ ಮಾಡಿದೆ. ಈಗ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮಾತನಾಡಿ ಅದನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ. ಈಗ ರೈತರಿಗೆ ಹಾಲು ಉತ್ಪಾದನೆಯಲ್ಲಿ ಎಲ್ಲ ರೀತಿಯ ಬೆಲೆ ಏರಿಕೆ ಇದೆ, ಹಾಗಾಗಿ ರೈತರು ಬೆಲೆ ಏರಿಕೆ ಮಾಡಿ ಅಂತ ಒತ್ತಡ ಹಾಕಿದ್ದಾರೆ. ನಾವು ಇದನ್ನ ಏರಿಕೆ ಮಾಡಿದ್ದೀವಿ ಅಂತ. ಓಕೆ, ತಮ್ಮ ಮಾತಿನಂತೆ ಹಾಗಾದ್ರೆ ಇದು ರೈತರಿಗೆ ಸಿಗಬೇಕು. ಇದು ರೈತರಿಗೆ ಸಿಗಬೇಕು. ಈಗ ಸದ್ಯ ನೋಡಿ, ಇಲ್ಲಿ ಯಾವ್ಯಾವ ಹಾಲಿಗೆ ಎಷ್ಟೆಷ್ಟು ರೇಟ್ ಹೆಚ್ಚಾಗಿದೆ ಅಂತೇಳಿ ನಾವಿಲ್ಲಿ ಒಂದಷ್ಟು ಮಾಹಿತಿಯನ್ನು ನಿಮಗೆ ನಮ್ಮ ರಾಜ್ ನ್ಯೂಸ್ನ TV ಪರದೆ ಮೇಲೆ ಕೊಡ್ತಾ ಇದ್ದೀವಿ. ಈ ಟೋಂಡ್ ಹಾಲ್ ಅಂತ ಇದೆಯಲ್ಲ, ಟೋಂಡ್ ಹಾಲಿಗೆ 44 ರೂಪಾಯಿ ಈಗ ಪ್ರಸ್ತುತ ಬೆಲೆ ಏರಿಕೆ ಆಗಿ ಈ ರೇಟು ಫಿಕ್ಸ್ ಆಗಿರೋದು. 42 ರೂಪಾಯಿಗೆ ಸಿಗ್ತಿರುತ್ತೆ. ಈಗ ಅದು 2 ರೂಪಾಯಿ ಹೆಚ್ಚು ಅಂದರೆ 44 ರೂಪಾಯಿ ಆಯಿತು. ಇನ್ನು ಹೋಮೋಜಿನೈಸ್ಡ್ ಟೋಂಡ್ ಹಾಲ್ ಏನಿದೆಯಲ್ಲ, ಅದಕ್ಕೆ 45 ರೂಪಾಯಿ ಬೆಲೆ ನಿಗದಿ ಮಾಡಿದ್ದಾರೆ. ಅಂದರೆ ಇದು 43 ರೂಪಾಯಿಗೆ ಸಿಗ್ತಿರುತ್ತೆ, ಈಗ 45 ರೂಪಾಯಿ ಆಗಿದೆ. ಇನ್ನು ಹೋಮೋಜಿನೈಸ್ಡ್ ಹಸುವಿನ ಹಾಲು ಏನಿದೆಯೇ ಅದಕ್ಕೆ 48 ರೂಪಾಯಿ ಈಗ ಚಾರ್ಜ್ ಮಾಡ್ತಿದ್ದಾರೆ. 46 ರೂಪಾಯಿ ಇರುತ್ತೆ ಹಿಂದಿನ ಬೆಲೆ. ಇನ್ನು ಸ್ಪೆಷಲ್ ಹಾಲು ಏನಿತ್ತಲ್ಲ 50 ರೂಪಾಯಿ, ಇದು ಹಿಂದೆ ನಮಗೆ 48 ರೂಪಾಯಿಗೆ ಸಿಗ್ತಾ ಇರುತ್ತೆ, ಈಗ 50 ರೂಪಾಯಿ. ಅಂದರೆ ಇದರ ಅರ್ಧ ಲೀಟ್ರ್ ಪ್ಯಾಕೆಟು ತುಂಬ ಜನ ತಗೊಳ್ತೀರಿ. ಬಹಳಷ್ಟು ಮಧ್ಯಮ ವರ್ಗದ ಜನತೆ, ಸಣ್ಣ ಕುಟುಂಬ ಇರೋರು ಅರ್ಧ ಲೀಟ್ರ್ ಹಾಲೇ ತಗೊಳ್ಳೋದು. ಇದು ಅವಾಗ ಏನಾಗುತ್ತೆ ಅಂತಂದರೆ 25 ರೂಪಾಯಿಗೆ ಸಿಗಲ್ಲ ಅರ್ಧ ಲೀಟ್ರ್ ಹಾಲು ನಮಗೆ. ಅದರ ರೇಟ್ 28 ರೂಪಾಯಿ ಇರುತ್ತೆ. ಅಂದರೆ ಅರ್ಧ ಲೀಟ್ರ್ ಪ್ಯಾಕೆಟ್ಗೆ 1 ರೂಪಾಯಿ ಎಕ್ಸ್ಟ್ರಾನೂ ಆಗುತ್ತೆ. ಮತ್ತು ಅದ್ರ ಜೊತೆಗೆ ಈಗ 2 ರೂಪಾಯಿ ಹೈಕೇನಲ್ಲಿ ಲೀಟ್ರಿಗೆ ಆಗಿದೆಯಲ್ಲ, ಅದ್ರ ಮೇಲೆ ಅರ್ಧ ಲೀಟ್ರ್ ಮೇಲೆ 23 ರೂಪಾಯಿ ಇತ್ತಂದರೆ ಅದು 25 ರೂಪಾಯಿ ಆಗೇ ಆಗುತ್ತೆ. ಫಾರ್ ಎಕ್ಸಾಂಪಲ್, ಅಂದರೆ ಅಲ್ಲೂ 2 ರೂಪಾಯಿ ಏರಿಕೆ ಆಗ್ತಾ ಇದೆ. ಅಂದರೆ ಜನರಿಗೆ 1 ಲೀಟ್ರ್ ತೊಗೊಂಡ್ರು 2 ರೂಪಾಯಿ ಬಿತ್ತು, ಅರ್ಧ ಲೀಟ್ರ್ ತೊಗೊಂಡ್ರು 2 ರೂಪಾಯಿ ಬಿತ್ತು, ಬಟ್ 50 ml ಜಾಸ್ತಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇದು ಯಾವ ಲೆಕ್ಕಾಚಾರ ಹಾಕಿದಾರೋ ಹೆಂಗೆ ಹಾಕಿದಾರೋ ಗೊತ್ತಿಲ್ಲ. ಶುಭಮ್ ಹಾಲಿನ ಬೆಲೆ 50 ರೂಪಾಯಿ. ಒಟ್ಟು ಜನರನ್ನು ಮೂರ್ಖರನ್ನಾಗಿ ಮಾಡುವಂಥ ಒಂದು ಸ್ಪೆಷಲ್ ಐಡಿಯಾ ಇವೆಲ್ಲ. ಅದು ಜನರಿಗೆ ಅರ್ಥ ಆಗಲ್ಲ ಅಂತ ಇವ್ರು ಅನ್ಕೊಳ್ಬಹುದು, ಬಟ್ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಈಗ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕುವಂಥ ಕೆಲಸ ಸರ್ಕಾರದಿಂದ ಆಗ್ತಾ ಇದೆ. ಮೊನ್ನೆ ಪೆಟ್ರೋಲು ಡೀಸೆಲು, ಈಗ ಹಾಲು. ದಿನಂಪ್ರತಿ ಒಂದಲ್ಲ ಒಂದು ರೀತಿಯ ಬೆಲೆ ಏರಿಕೆ, ಇಲ್ಲ ಒಂದಲ್ಲ ಒಂದು ರೀತಿಯ ತೆರಿಗೆ ವಸೂಲಿ. ಸರ್ಕಾರ ಇವ್ರ ಕೈ ಕೊಟ್ಟಿದ್ದೀವಿ ಅಂದ ಮಾತ್ರಕ್ಕೆ ಇಡೀ ಕರ್ನಾಟಕನೇ ಅವ್ರ ಮನೆ ಆಸ್ತಿ ಅನ್ಕೊಂಡಿದ್ದಾರೆ. ತಮ್ಮ ಇಚ್ಛಾ ನೀಡಿ ಬೇಕಾದ ರೀತಿಯಾಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಬಿಸ್ನೆಸ್, ಟೋಟಲಿ ಬಿಸ್ನೆಸ್. ನಾವೀಗ ಅದೀವಿ, ನಮ್ಮ ಒಂದು ಹೇಳಿಕೆನೇ ವೇದ ವಾಕ್ಯ. ನಾವೇನು ವಸೂಲಿ ಮಾಡಕ್ಕೆ ನಿಂತರೂ ಅದನ್ನು ವಸೂಲಿ ಮಾಡೋದೇ ನಮ್ಮ ಕೆಲಸ. ಇದು ಸಾರ್ವಜನಿಕ ಆಸ್ತಿ ಅಂತ ಅವ್ರಿಗೆ ಅನಿಸಿಲ್ಲ. ಇದು ಸಾರ್ವಜನಿಕರ ಹಿತಾಸಕ್ತಿಗೆ ಇರ್ತಕ್ಕಂಥ ಹುದ್ದೆ ಅಂತ ಅವ್ರಿಗೆ ಅನಿಸಿಲ್ಲ. ಅದು ಅವರ ಮನೆತನದಿಂದ ಬಂದಂಥ ತಮ್ಮ ಆಸ್ತಿ ಅನ್ಕೊಂಡಿದ್ದಾರೆ. ಬೇಕಾದ ರೀತಿಯಾಗಿ ರೇಟ್ಗಳನ್ನು ಹೈಕ್ ಮಾಡ್ಕೊಂಡು ಹೋಗೋದಕ್ಕೆ. ಶುಭಮ್ ಹಾಲಿನ ಬೆಲೆ 51 ರೂಪಾಯಿ, ಸಂತೃಪ್ತಿ ಹಾಲಿನ ಬೆಲೆ 57 ರೂಪಾಯಿ, ಶುಭಮ್ ಗೋಲ್ಡ್ ಹಾಲಿನ ಬೆಲೆ 51 ರೂಪಾಯಿ, ಡಬಲ್ ಟೋನ್ಡ್ ಹಾಲಿನ ಬೆಲೆ 43 ರೂಪಾಯಿ. ಹೀಗೆ ಪ್ರತಿ ಹಾಲಿನ ಬೆಲೆ ಈಗ ಹತ್ರ 50 ರೂಪಾಯಿ. ಎಲ್ಲಿಗೆ ಹೋಗ್ಬೇಕು ಜನ? ರೈತರಿಂದ ತಗೊಳ್ಳೋದು ಎಷ್ಟಕ್ಕೆ ತಗೊಳ್ತೀರಿ? ಇದೇ 50 ರೂಪಾಯಿ ಲೀಟ್ರ್ ರೈತರಿಗೆ ಕೊಟ್ಬಿಟ್ರೆ ರೈತರು ರಾತ್ರಿ ಶ್ರೀಮಂತರಾಗ್ಬಿಡ್ತಾರೆ. ಸರ್ವಿಸ್ ಕೊಡ್ರಿ, ಫ್ರೀ ಸರ್ವಿಸ್ ಕೊಡಿ, ಏನು ತಪ್ಪೇನಿದೆ? ಇದೇ ದುಡ್ಡನ್ನ ರೈತರಿಗೆ ಕೊಡಿ, KMFಗೆ ಸರ್ಕಾರದಿಂದ ಫಂಡ್ ಕೊಡಿ, ಏನೇನೋ ಫ್ರೀ ಕೊಡ್ತೀರಂತೆ. ಈಗ BMTC, KSRTC ನಿಗಮ ಮಂಡಳಿಗಳು ಲಾಸಲ್ಲಿದ್ದರೆ ನಡೆಸ್ತಿಲ್ವಾ? ಫ್ರೀ ಟಿಕೆಟ್ ಅಂತೇಳಿ ಮಹಿಳೆಯರ ಟಿಕೆಟ್ ದುಡ್ಡನ್ನು ಸರ್ಕಾರದ ಖಜಾನೆಯಿಂದ ಕೊಟ್ಟು ಈಗ BMTCನ ಲಾಭಕ್ಕೆ ತಂದಿದ್ದೀರಲ್ಲ, ಇದನ್ನು ಹಂಗೆ ಮಾಡಿ. ಈ 50 ರೂಪಾಯಿಗೆ ಏನು ಡೈರೆಕ್ಟಾಗಿ ರೈತರ ಮೇಲೆ, ಸಾರ್ವಜನಿಕರ ಮೇಲೆ ಆಗ್ತಾ ಇದ್ರು, ನೇರವಾಗಿ 50 ರೂಪಾಯಿ ಹಂಗೆ ರೈತರಿಗೆ ಹೋಗ್ಬಿಡ್ಲಿ. ಈ ಮೇಂಟೆನೆನ್ಸ್ ಖರ್ಚು ಏನೈತಲ್ಲ ಅದಕ್ಕೆ ಸರ್ಕಾರ ಕೊಡ್ಲಿ ಬಿಡಿ. ನಿರ್ವಹಣೆ ವೆಚ್ಚ ಸರ್ಕಾರದ ಖಜಾನೆಯಿಂದ ಹೋಗ್ಲಿ. ತೆರಿಗೆ ವಸೂಲಿ ಮಾಡ್ತಿರಲ್ಲ, ಎಲ್ಲ ಕಡೆಯಿಂದ ತೆರಿಗೆ ವಸೂಲಿ ಮಾಡ್ತಿರಲ್ಲ. ಆ ತೆರಿಗೆನೆಲ್ಲ ಎಲ್ಲಿ ಗುಡ್ಡ ಹಾಕ್ತಾ ಇದ್ದೀರಿ? ಏನು ಮಾಡ್ತಾ ಇದ್ದೀರಿ? ಯಾವುದಕ್ಕೆ ಖರ್ಚು ಮಾಡ್ತಾ ಇದ್ದೀರಿ?
ಹೋಗ್ಲಿ ಒಂದು ರೋಡ್ ಮಾಡಿದ್ದೀರಾ, ಹೋಗ್ಲಿ ಒಳ್ಳೆ ಸರ್ಕಾರಿ ಶಾಲೆಗಳನ್ನು ಕೊಡ್ತಾ ಇದ್ದೀರಾ, ಹೋಗ್ಲಿ ಒಳ್ಳೆ ಆಸ್ಪತ್ರೆಗಳನ್ನು ಕಟ್ಟಿದ್ದೀರಾ, ಬಡ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ಸರ್ಕಾರದಿಂದ ಫ್ರೀಯಾಗಿ ಸಿಗ್ತಾ ಇದೆಯಾ? ಏನ್ ನಡೀತಾ ಇದೆ ಸರ್ಕಾರದಲ್ಲಿ? ಯಾರು ಇದ್ರ ಬಗ್ಗೆ ಚಕಾರ ಎತ್ತೋದಕ್ಕೆ ಅವಕಾಶಗಳೇ ಇಲ್ಲ. ಸಾರ್ವಜನಿಕರು ಮತ ಕೊಡೋವರೆಗೂ ಮಾತ್ರ ದೇವರು, ಮತದಾರ ಪ್ರಭು, ಯಾವಾಗ ಮತ ಹಾಕೋವರೆಗೂ. ಅದಾದ ಮೇಲೆ ನಮ್ಮನ್ನೇ ಲೂಟಿ ಹೊಡೆಯೋ ಮಹಾ ಲೂಟಿಕೋರ್ ಇವರೆಲ್ಲ. ಸದ್ಯಕ್ಕೆ ಈ ಬೆಲೆ ಏರಿಕೆ ವಿಚಾರದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ರೀತಿ ಸಮರ್ಥನೆಗಳು ನಡೀತಾ ಇದೆ. ಹೊರ ರಾಜ್ಯಗಳಿಗೆ ಕಂಪೇರ್ ಮಾಡಿ, ಹೊರ ರಾಜ್ಯಗಳ ಹಾಲು ಒಕ್ಕೂಟಗಳು ಯಾವ ಪರಿಸ್ಥಿತಿಯಲ್ಲಿದ್ದಾವೆ, ನಮ್ಮ ರಾಜ್ಯದ ಹಾಲು ಒಕ್ಕೂಟ ಯಾವ ಪರಿಸ್ಥಿತಿಯಲ್ಲಿದೆ, ನಮ್ಮ ರಾಜ್ಯದ ಹಾಲು ಒಕ್ಕೂಟದಿಂದ ಸಿಗ್ತಕ್ಕಂಥ ಲಾಭದ ಅಂಶ ಎಷ್ಟು, ಹೊರ ರಾಜ್ಯಗಳ ಹಾಲು ಒಕ್ಕೂಟದಿಂದ ಸಿಗ್ತಕ್ಕಂಥ ಲಾಭದ ಅಂಶಗಳೆಷ್ಟು. ಈ ಪೆಟ್ರೋಲ್ ಲೈಕ್ ಮಾಡಿದಾಗ್ಲೂ ಅದನ್ನೇ ಹೇಳಿದ್ರಿ, ಆ ಲೈಕ್ ಮಾಡಿದಾಗ್ಲೂ ಅದನ್ನೇ ಹೇಳ್ತೀರಿ, ಮತ್ತೊಂದು ಲೈಕ್ ಮಾಡಿ ಎಲ್ಲ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡ್ಕೊಂಡು ಜೀವನ ಮಾಡ್ತಿದ್ದೀರಲ್ಲ, ನಿಮಗೆಲ್ಲ ನಾಚಿಕೆ ಆಗಬೇಕು. ಅದು ಜನರಿಗೆ ಅರ್ಥ ಆಗುತ್ತೆ. ಅಲ್ಲಿನ ಫೈನಾನ್ಷಿಯಲ್ ಕಂಡೀಷನ್ ಏನು, ಅಲ್ಲಿನ ವ್ಯಾಪಾರ ವಹಿವಾಟುಗಳ ಒಂದು ಏರಿಳಿತ ಏನು, ನಮ್ಮ ರಾಜ್ಯದ ವ್ಯಾಪಾರ ವಹಿವಾಟಿನ ಏರಿಳಿತ ಏನು, ಎಲ್ಲವೂ ಕೂಡ ಟ್ಯಾಲಿ ಮಾಡ್ಬೇಕು. ಸುಮ್ಮನೆ ಹಿಂಗೆ ಡೈರೆಕ್ಟ್ ಆಗಿ ಹಾಲು ಅಲ್ಲಿ ಇಷ್ಟ ಐತಿ ಇಲ್ಲಿ ಇಷ್ಟು ಮಾಡ್ತಾ ಇದೀವಿ, ಅಲ್ಲಿ ಪೆಟ್ರೋಲ್ ಇಷ್ಟ ಐತಿ ಇಲ್ಲಿ ಇಷ್ಟು ಮಾಡ್ತಾ ಇದೀವಿ, ಯಾರಿಗೆ ತೋರಿಸ್ತಾ ಇದ್ದೀರಿ? ಅಲ್ಲಿನ ಜನಸಂಖ್ಯೆ ಏನು, ಅಲ್ಲಿನ ವ್ಯಾಪಾರ ವಹಿವಾಟ ಏನು, ಅಲ್ಲಿನ ಸರ್ಕಾರಕ್ಕೆ ಬರ್ತಕ್ಕಂಥ ಏನು ಟ್ಯಾಕ್ಸ್ ಹಣ ಎಷ್ಟು, ಇಲ್ಲಿ ಸರ್ಕಾರಕ್ಕೆ ಟ್ಯಾಕ್ಸ್ ಬರ್ತಕ್ಕಂಥ ಹಣ ಎಷ್ಟು?